ಶ್ವೇತಾ ಬಸವರಾಜ್. ಎಲ್ಲರಿಗೂ ಗೊತ್ತಿರುವಂಗ ಕನ್ನಡದ ಹೊಸ ಮೂವಿ ಬಂದೈತಿ. ಸೊ ನಾನು ನಿನ್ನೆ ಅದನ್ನು ನೋಡಕ್ಕೆ ಹೋಗಿದ್ದೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಮೂವಿ ಇತ್ತು. ಸೊ ನಂಗೆ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಲಘು ಯಾವುದೂ ಸಿಗೋಕ್ಕಿಲ್ಲ. ಭಾಳ ಚಂದಿತ್ತು. ಭಾಳ ನನಗಂತೂ ಭಾಳ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಎಲ್ಲರಿಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಹೋಗಿ ಬಂದಿರ್ತೀರಿ. ಸೆಕೆಂಡ್ ಹಾಫ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ, ಟ್ವಿಸ್ಟ್ ಐತಿ. ಇಷ್ಟು ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು, ನನಗಂತೂ ಸೂಪರ್ ಎಕ್ಸ್ಪೀರಿಯನ್ಸು. ಮಸ್ತ್ ಅಂದ್ರೆ ಮಸ್ತ್ ಮೂವಿ ಇತ್ತು. ಎಲ್ಲರೂ ನೋಡಬೇಕಾದಂಥ ಮೂವಿನ. ಹೆಂಗಿರ್ಬೇಕಾದ್ರೆ ಮೂವಿ ನೋಡಿದ್ರು ಆ ಮೂವಿ ನಮ್ಗೆ ಚಂದ ಅನಿಸ್ಬೇಕು. ಸಂಜೆಗೆ ಏನೋ ನಾವು ಪ್ಲ್ಯಾನ್ ಮಾಡಿದ್ವಿ. ಸಂಜೆಗೆ 7 ಗಂಟೆ ಮ್ಯಾಲೆ ಪ್ಲ್ಯಾನ್ ಮಾಡಿ ನಮ್ಮ ಲಕ್ಕಗೆ 2 ಟಿಕೆಟ್ ಸಿಕ್ಕು. ಸೊ ಟಿಕೆಟ್ ಸಿಕ್ಕಿದ ಮೇಲೆ ಹೋಗಿ ಅದು ನಮ್ಗೆ ರಾತ್ರಿ ಶೋ ಸಿಕ್ತು. ಆಮೇಲೆ ಶೋ ಮುಗಿಸ್ಕೊಂಡ್ಬರ್ಬೇಕಾದ್ರೆ ಮಿಡ್ ನೈಟ್ ಆಗಿತ್ತು. ಮಳೆ ಬೇರೆ ಬರತ್ತಿತ್ತು. ಮಳೆ ಅಂತೂ ಸಂಜೆಗೆ ಸ್ಟಾರ್ಟ್ ಆಯ್ತು. 8 ಗಂಟೆ ಏನು ಅಷ್ಟು 8-8:30 ಸ್ಟಾರ್ಟ್ ಆಯ್ತು. ನಾವು ಹೋದಾಗೂ ಅಷ್ಟು ಗಂಟೆನೇ ಆಗಿತ್ತು. ಮಾಲ್ಗೆ 8-8:30 ಸ್ಟಾರ್ಟ್ ಆಯ್ತು. ರಾತ್ರಿ ಎಲ್ಲನೂ ಮಳೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ನಾನು ಕನ್ನಡ ಕಾಂತಾರ ಬುಕ್ ಮಾಡಿದ್ದೀನೋ ಹಿಂದಿ ಕಾಂತಾರ ಬುಕ್ ಮಾಡಿದ್ದೀನೋ ಗೊತ್ತಿಲ್ಲ. ಮೂವಿಗೆ ಇನ್ನೂ ನಮ್ಗೆ 2 ತಾಸು ಟೈಮ್ ಇತ್ತು ರೀ. ಹಂಗೆ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಅಂಗಡಿ ಏನಾರ ನೋಡ್ಕೊಂಡು ಅಷ್ಟ್ರಾಗ ಟೈಮ್ ಪಾಸ್ ಆಕೈತಿ ಅಂತ ಒಂದು 2 ತಾಸು ಮೊದಲೇ ಬಂದಿದ್ವಿ ನಾವು. ಇಲ್ಲಿ ನೋಡ್ರಿದ್ದು ಇದು ಎಂಟ್ರೆನ್ಸ್ ಒಳಗೆ ಇಷ್ಟು ದೊಡ್ಡದು ಗೇಮ್ ಝೋನ್ ಇಟ್ಟಿದ್ದಾರೆ, ಗೇಮಿಂಗ್ ಝೋನ್. ಇದು ನನಗೇನು ಸಣ್ಣ ಹುಡುಗರಿಗೆ ಆಡ್ತಾರೋ ಅಂತ ನನಗೇನು ಅನಿಸಿಲ್ಲ. ಒಂದು ಸ್ವಲ್ಪ ದೊಡ್ಡ ಹುಡುಗರು, ತಿಳುವಳಿಕೆ ಇದ್ದದ್ದು ಹುಡುಗರು ಆಡ್ತಾವಲ್ಲ, ಹಂಗೈತಿ ಇದು. ಇಲ್ಲಿ ಕಡೆ ಕಾರೊಳಗೆ ಕ್ಯಾಮ್ರಾ ಇಟ್ಟು ಅದ್ರದ್ದೊಂದು ಗೇಮ್ದು ಇದನ್ನಿತ್ತು. ಅದನ್ನು ಎಲ್ಲ ದೊಡ್ಡವ್ರನ್ನ ಆಡತ್ತಿದ್ರು. ಸಣ್ಣ ಮಕ್ಳು ಯಾರೂ ಇರೋಕ್ಕಿಲ್ಲ, ಅಂದರೆ ಮಕ್ಕಳೇ ಯಾರೂ ಇರೋಕ್ಕಿಲ್ಲ ಇಲ್ಲಿ. ಒಂದೆರಡು ಸೈಕ್ಲಿಂಗ್ ಥರ ಅದು ಮಾಡಿದ್ರೆ ಇಲ್ಲಿನೂ ಒಂದೆರಡು ಸಣ್ಣ ಹುಡುಗರು ಅಷ್ಟೇ ಇದು. ಉಳ್ಕಿದಾರೆಲ್ಲ ದೊಡ್ಡವ್ರನ್ನ ಆಡತ್ತಿದ್ರು. ನಾನು ಭಾಳ ಹೊತ್ತಿಂದ ಅಬ್ಸರ್ವ್ ಅದನ್ನ ಮಾಡತ್ತೀನಿ. ಆ ಕಡೆ ಒಂದು ಸ್ವಲ್ಪ ಈ JCB ಟೈಪ್ ಮಾಡಿದಾರೆ. ಅಲ್ಲಿನೂ ಪೇರೆಂಟ್ಸ್ ಆಟ ಆಡ್ಸತ್ತಾರ. ಸ್ವಲ್ಪ ಮ್ಯಾಲಿಂದ ನೋಡೋಂಥದ್ದು ಇದನ್ನು ಮಸ್ತ್ ಕಾಣತೈತಿ. ಕೆಳಗಡೆಗಿಂತ ಮ್ಯಾಲಿಂದ ಚಂದ ಕಾಣತೈತಿ. ಇದು ಮ್ಯಾಲಿಂದ ಅಂದರೆ ಎಲ್ಲ ಯಾವ ಗೇಮ್ ಎಲ್ಲೈತಿ ಅಷ್ಟು ಅದನ್ನ ಕ್ಲಿಯರಾಗಿ ಕಾಣಿಸತೈತಿ. ಈ ಕಡೆ ಎಲ್ಲಾದರೂ ಒಂದು ಕಡೆ ಟ್ರಕ್ ಮಾಡಿದ್ದಾರೆ, ಈ ಕಡೆ ಒಂದು ಕಾರ್ ಮಾಡಿದ್ದಾರೆ, ಆ ಕಡೆ ಸೈಕ್ಲಿಂಗ, ಈ ಕಡೆ ಇದು ಬಾಲ್ ಪಿಕ್ ಮಾಡೋದು ಅದು ಐತಿ. ಇದು ಬಾಲ್ ಪಿಕ್ ಮಾಡೋದು JCB ಮತ್ತು ಅದು ಇದನ್ನು ಮಾಡೋದು ಇನ್ನೊಂದು JCB ಅದು ಚಲೋ ಇತ್ತು. ಇಲ್ಲ ಅಂದ್ರೆ ಮಕ್ಕಳಿಗಿನ ನನಗೆ ಭಾಳ ಸಣ್ಣ ಮಕ್ಕಳಿಗೆ ಬಿಡೋದು ವೇಸ್ಟ್ ಅನ್ನಿಸ್ತೈತೆ ನೋಡಿರಿ ನನಗೆ. ದೊಡ್ಡ ಮಕ್ಕಳಿಗಿನ ಓಕೆ, ತಿಳುವಳಿಕೆ ಇದ್ದ ಮಕ್ಕಳು ಆಡ್ಬೋದು ಇದನ್ನು. ಅದರೊಳಗೂ ಸಣ್ಣ ಮಕ್ಕಳಂತೂ ಆಡೋಕ್ಕಾಗಲ್ರಿ ಇದನ್ನು. ಎಷ್ಟಂತ ಇದನ್ನ ನೋಡೋದು ಸಾಕು ನೋಡ್ರಿ. ಹೆಂಗಾದರೂ 2 ತಾಸು ಟೈಮ್ ಐತಿ. ಯಾವ್ದಾರ ಒಂದು 2 ಅಂಗಡಿಯಾಗ ಹೊಕ್ಕೋನು, ಏನು ನೋಡೋನು, ಏನು ತೊಗೊಳ್ಳೋ ಅಂತ ಮನ್ಸು ತೊಗೊಂಡ್ಬಿಡೋನು ಅಂತ ಅನ್ಕೊಳತ್ತೇನೆ. ಯಾವಾಗ ನನ್ನ ಮೈಂಡ್ ಚೇಂಜ್ ಆಗ್ತೈತೆ ಗೊತ್ತಾಗೋದಿಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಮತ್ತೆ ಬ್ಯಾಡ ಅನಿಸ್ತೈತಿ. ಅದನ್ನು ಇವತ್ತು ಬೇಕನ್ಸಾಯ್ತು, ನೋಡೋಂಬರ್ರಿ. ಅದ್ರಲ್ಲಿ ಸೈಜ್ ಇಲ್ಲ. ಯಾವುದು ಅವ್ರಿಗೆ ಹೇಳು, ನಂಗೆ ಗೊತ್ತಿಲ್ಲ. ನಂಗೆ ಇದಕ್ಕೆ ಚಪ್ಪಲ್ ತೊಗೊಳ್ಳುವಾಗ ಇದೊಂದು ನಂಗೆ ದೊಡ್ಡ ಬೇಸರ ಅನ್ನಿಸ್ತೈತೆ ನೋಡ್ರಿ. ನನಗೆ ಇಷ್ಟ ಆಗಿದ್ದು ನನ್ನ ಸೈಜ್ ಒಳಗನೆ ಸಿಗೋದಿಲ್ಲ. ನಂಗೆ ಫ್ಲ್ಯಾಟ್ ಒಳಗೆ ಇಷ್ಟ ಆಗ್ತಾವೆ, ಹೀಲ್ಸ್ ಬ್ಯಾಡ್ ಅನಿಸ್ತೈತಿ. ಮತ್ತು ನಂಗೆ ಅದು ಇಷ್ಟ ಆಗಿದ್ದು ಅದು ನನ್ನ ಸೈಜೇ ಇರೋದಿಲ್ಲ. ನನಗೆಲ್ಲ ಎವ್ರಿ ಟೈಮ್ ಇದೆ ಒಂದು ದೊಡ್ಡ ಪ್ರಾಬ್ಲಮ್ ನನಗೆ. ಎಕ್ಸ್ಕ್ಯೂಸ್ ಮೀ, ಇದರಲ್ಲಿ 7 ಇದೆಯಾ ನೋಡಿ? ಅಲ್ಲ, ಅಲ್ಲಿಲ್ಲ ಅಂದರೆ ಇಲ್ಲಿರೋ ಅಷ್ಟೇನಾ? ನನಗಂತೂ ಆ ಅಂಗಡಿಯಾಗಂತೂ ನನ್ನ ಸೈಜೇ ಸಿಗಲಿಲ್ಲ. ನನಗೆ 2 ಇಷ್ಟ ಆಗಿದ್ದು ನೋಡ್ರಿ. 2 ಎಷ್ಟು ಚಂದಿದ್ದು, ನಂಗೆ ಇಷ್ಟ ಆಗಿದ್ವು. ಅದ್ರಾಗ ನನ್ನ ಸೈಜ್ ಸಿಗಲಿಲ್ಲ. ನಂಗೆ ದೊಡ್ಡ ಬೇಸರ ಬರ್ತೈತಿ, ಬೇಜಾರು ಅನ್ನಿಸ್ತೈತಿ. ಅದಾಗಿರಿ ಇಲ್ಲರ ಎಲ್ಲ ಈ ಥರ ಶೂ ಥರ ಸ್ಯಾಂಡಲ್ ಥರನ ಅದಾವ. ನಂಗೆ ನಾರ್ಮಲ್ ಚಪ್ಪಲ್ ಥರ ಬೇಕಾಗಿತ್ತು. ಇಲ್ಲ ಅಂತಂದ್ರೆ ಈ ಥರ
ಇಲ್ಲೂ ಒಂದೆರಡು ಏನೋ ಟ್ರೈ ಮಾಡಿದ್ನಿ ನೋಡೋಣ ಅಂತ ನನಗೇನೋ ಕಂಫರ್ಟೇಬಲ್ ಅನ್ನೋಕ್ಕಿಂತ ಮೊದಲು ನನಗೆ ನನ್ನ ಸೈಜ್ ಸಿಗೋಲ್ರಿಪ್ಪ. ನನಗೆ ಅದೊಂದು ದೊಡ್ಡ ತಲೆನೋವು ಅನಿಸ್ತೈತಿ. ಒಂದು ಲೂಸ್ ಆದ್ರೆ ಒಂದು ಟೈಟ್ ಆಕೈತಿ, ಒಂದು ಇಷ್ಟ ಆದ್ರೆ ಅದು ಸೈಜೇ ಇರೋದಿಲ್ಲ. ಹೋತಡಿ ಬ್ಯಾಸರ ಬಂದು ಹೋಗ್ತೈತಿ. ಅದ್ರಾಗೂ ಒಂದೇನೋ ಇಷ್ಟ ಆಯ್ತು ನಂಗೆ, ಯಾಕೋ ಮತ್ತದು ಸೈಡಿಂದ ನಂಗೇನು ಭಾಳ ಬಾಳ್ಕೆ ಬರ್ತೈತಿ ಅಂತ ಅನ್ನಿಸ್ಲಿಲ್ಲ ನಂಗತೇನು. ಇಲ್ಲಿ ಶಾಪ್ನ್ಯಾಗ ಫುಲ್ ಹಾಡು ಹಾಕಿದ್ರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಬಂತು. ಮತ್ತು ನನಗೆ ಕಾಪಿರೇಟ್ ಎಲ್ಲ ಬರ್ತೈತಿ ಅಂತ ಕಿಶಂದು ಇದನ್ನು ಮಾಡಲಿಲ್ಲ. ಇದೊಂದು ಚಿನಿ ಮಿನಿ ಮಸ್ತ್ ಐತೆ ನೋಡ್ರಿ ಇದು. ಬಟ್ ಇದು ಸೈಜ್ ನನಗೆ ದೊಡ್ಡದನ ಇತ್ತು. ಸುಮ್ಮನಿದ್ರೆ ಸರಿ. ಇವತ್ತು ಎಷ್ಟು ಹುಡುಕಿದ್ರು ನನಗೆ ನನ್ನ ಇಷ್ಟಪಟ್ಟು ಚಪ್ಪಲ್ ಸಿಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ. ಸುಮ್ಮನೆ ಹೋದ್ರೆ ಸಾಕಂತ ಸುಮ್ಮನೆ ಬನ್ನಿ ನೋಡ್ರಿ, ನಂಗೆ ಬೇಸರ ಆಗಿ. ಪ್ರೊಸೀಡ್ ಟು ಪೇ ಅಂತ ಮತ್ತೆ ಬರ್ತಾ ಇದೆ. ನಮಗಿಲ್ಲೇ ಇನ್ನೂ ಒಂದು ಅರ್ಧ ತಾಸು ಟೈಮ್ ಇತ್ತು ನೋಡ್ರಿ. ಅದಕ್ಕೋಸ್ಕರ ಅವರು ಬರ್ಗರ್ ತಿಂದರು. ನನಗದು ಬರ್ಗರ್ ಎಲ್ಲ ಬಗೆಹರಿಯೋ ಮಾತಲ್ಲ. ಅದಕ್ಕೆ ನಾನು ಇಲ್ಲಿ ಭೇಲ್ಪುರಿ ತಿನ್ನಿ. ಚೆನ್ನಾಯ್ತಾ? ಟೊಮೊಟೊ ಬೇಡ ಅಂತ ಹೇಳ್ಬೇಕು. ಏನು ಮಂಗನಾಟ ಆಡ್ತಾ ಇದೆ? ಇಲ್ಲಿರೋ ನೋಡು ಕಾರುಗಳು. ಬೀಗ ಇದು ಬೀಗಲ್ ಬೈಕ್ ಇಲ್ವೇ ಯಾವ ಎಲ್ಲ ಕಾರುಗಳು ಕೇಳ ಅವನಿಗೆ, ಬೈಕ್ ಹಿಂದೆ ಇಟ್ಟಿಲ್ಲ. ಚಿಕ್ಕ ಚಿಕ್ಕ $299 ಆನ್ ಶಾಪಿಂಗ್ ಆಫ್ $699. 7,000 ರೂಪಾಯಿ ಶಾಪಿಂಗ್ ಮಾಡಿದ್ರೆ 3,000 ರೂಪಾಯಿ ಪೇ ಮಾಡೋದಂತೆ. ಅವನ ಅಮ್ಮನ ಮಿನಿಮಮ್ 10,000 15,000 ಇರುತ್ತೆ. ಏನು ಕೆಟ್ಟದಾಗಿದೆ ಪರ್ಫ್ಯೂಮ್ ಸ್ಮೆಲ್. ಏನಾಯ್ತು? 80 ರೂಪಾಯಿ ಅಂತ. ಒಳಗಡೆ ಕುತ್ಕೊಳ್ಳೋ ಜಾಗ ಎಲ್ಲ ಆಕ್ರಮಣಕಾರರು ಆಕ್ರಮಿಸಿರುತ್ತಾರೆ. ಬ್ಯಾಡ್ ನಡ್ರಿ, ನಂತೂ ಇಂತೂ ಟೈಮ್ ಆಯಿತು ಮೂವಿದ. ಒಳಗೆ ಎಂಟ್ರೆನ್ಸ್ ತೊಗೊಳ್ಳೋಣ. ಇವಾಗ ಟಿಕೆಟ್ ಅಷ್ಟು ಸ್ಕ್ಯಾನ್ ಮಾಡಿ ಒಳಗೆ ಹೋಗೋಣ. ಮಂದಿರ ಭಾಳ ಮಂದಿ ಇದ್ರು. ಅಲ್ಲಿ ಒಳಗೆ ಕುಂದ್ರಾಕ ಸೀಟ್ ಇರ್ತಾವ್ರಿ ವೇಟಿಂಗ್ ಇದ್ರೊಳಗೆ. ಅದು ಕ್ಲೀನ್ ಮಾಡಿ ಅವರು ನಮ್ಗೆ ಫ್ರೀ ಕೊಡೋಮೇಟ ಅಂತಲೂ ಒಂದು ಸ್ವಲ್ಪ ಸೈಡ್ ಎಲ್ಲ ಕೂತ್ಕೊಳ್ಳೋಕೆ ಜಾಗ ಇರ್ತೈತಿ. ಅದರಲ್ಲಿ ಮಂದಿ ಭಾಳ ಮಂದಿ ಇರ್ತಾರೆ. ಎಷ್ಟು ಮಂದಿ ಕುಂದ್ರಾಕ ಜಾಗ ಇರುತ್ತೆ. ಎಲ್ಲರೂ ಎಷ್ಟು ಮಂದಿ ನೋಡ್ರಪ್ಪ, ಮಂದಿ ಎಷ್ಟು ಮಂದಿ ಅದಾರು. ಈಗ ಸಣ್ಣ ಹುಡುಗರನ್ನ ಕರ್ಕೊಂಬಂದಾರಪ್ಪ. ಒಂದೊಂದು ವರ್ಷದ ಹುಡುಗರು. ಇದನ್ನು ಆ ಸೌಂಡ್ ಎಫೆಕ್ಟ್ ಆ ಹುಡುಗರಿಗೆ ಹೆಂಗೆ ಆಗ್ತೈತಿ ಅಂತಂದ್ರೆ, ಆ್ಯಕ್ಚುಲಿ ನನಗೆ ಒಳಗೆ ಹೋದ್ಮೇಲೆ ನಿಮ್ಗೆ ಹೇಳ್ಬೇಕಂತಂದ್ರೆ, ನಮ್ಮ ಲೈನ್ ಮುಂದೆ ಫುಲ್ ಫಸ್ಟ್ ರೋ ಒಳಗನ ಸಣ್ಣ ಹುಡ್ಗನ ತೊಗೊಂಡು ಕೂತ್ಕೊಂಡಾರ. ಅಷ್ಟು ನನಗನ
ಒಂಥರ ಸೌಂಡ್ ಎಫೆಕ್ಟಿಗೆ ನನಗೆ ಒಂಥರ ಭಯ ಭಯ ಅನ್ಸೈತೆ. ಭಯ ಅಂತಂದ್ರೆ ಆ ರೇಂಜಿಗಲ್ಲ, ಅದು ಸಡನ್ನಾಗಿ ಸೌಂಡು ಮತ್ತು ಇದು ಲೈಟ್ಸು ಅದು ನಮ್ಗೆ ಎಫೆಕ್ಟ್ ಅನ್ನಿಸ್ತದೆ ಕೆಲವೊಂದು ಟೈಮ್. ಆ ಮಕ್ಳಿಗೆ ಹೆಂಗೆ ಎಷ್ಟು ಎಫೆಕ್ಟ್ ಅನ್ನಿಸ್ಬಾರ್ದು. ಬರೀ ಈಗ ಮೂವಿ ಟೈಮ್ ಫಸ್ಟ್ ನಿಟ್ಟಂಗೆ ಮೂವಿ ನೋಡೋದು ನೋಡ್ರಿ, ಎಷ್ಟು ಸಣ್ಣ ಮೂವಿ ಮೂವಿ ಮಾತ್ರ ಸಖತ್ತಾಗಿತ್ತು ನೋಡ್ರಿ. ಮಾಲ್ ಎಲ್ಲ ರಾತ್ರಿ ಖಾಲಿ ಖಾಲಿ, ಬರೀ ಫಿಲ್ಮ್ ನೋಡಿ ಬರೋವ್ರಿಂದನೇ ಇಷ್ಟು ಜನ ಅದಾರ. ಎಲ್ಲ ಫಿಲ್ಮ್ ಮುಗಿಸಿ ಹೊರಗೆ ಹೊಂಟಿದ್ದಾರೆ ನೋಡ್ರಿ ಈಗ ಎಲ್ಲರೂ. ಎಲ್ಲ ಅಂಗಡಿಗಳೆಲ್ಲ ಎಷ್ಟು ಭಾಳ ಮೂವಿ ಮುಗಿಸ್ಕೊಂಬಂದೆಲ್ಲ ಖಾಲಿ. ಟೈಮ್ ಎಷ್ಟಾಯ್ತು ಈಗ ತೋರಿಸು. 2 ಗಂಟೆ 1 ನಿಮಿಷ. 2 ಗಂಟೆ 1 ನಿಮಿಷ ಆಲ್ರೆಡಿ ಸುಮಾರು ಆಯಿತು ನೋಡ್ರಿ. ಬಂದಾಗ ಹೆಂಗಿತ್ತು, ಈಗೆಲ್ಲ ಪಾರ್ಕಿಂಗ್ ಖಾಲಿ ಖಾಲಿ ಹೊಡೆಯತೈತಿ. ರಾತ್ರಿ 2 ಗಂಟೆ ಆಗೈತಿ. ಫುಲ್ಲು ಇಲ್ಲಿ ಮುಗಿಸೆಲ್ಲ ಮಂದಿ ಹೊಂಟಿದ್ದಾರೆ. ನಾವು ಹೋಗೋಣ ನೋಡ್ರಿ. ನಮ್ಮ ಗಾಡಿ ಎಲ್ಲೈತಿ. ಇನ್ನೂ ಮಳೆ ನಿಂತಿಲ್ಲ ಏನಂತ ಡೌಟ್ ನನಗೆ. ನೋಡಿದ್ರೆ ದೂರಿಂದ ನಂಗೆ ಹಂಗೆ ಅನ್ಸೈತಿ. ಮಳೆ ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು. ಇನ್ನು ಮಳೆ ಏನು ಜರ್ಕಿನ್ ಹಾಕೋದು ಬೆಸ್ಟ್. ಜರ್ಕಿನ್ ಹಾಕೋದು ಇಲ್ಲೇ ಸೈಡ್ ನಿಲ್ಲಿಸ್ಬಿಡು. ಸ್ವಲ್ಪ ಅದರಲ್ಲಿ ನಿಮ್ಮ ಮಳೆ ಬರತೈತಿ ಮತ್ತು ಜರ್ಕಿನ್ ಹಾಕೊಳ್ಳೋದು. ಮನೆಗೆ ಹೋಗಿ ಮುಟ್ಟತೇನೋ ಅನ್ಸಾಯ್ತು ನನಗೆ. ಮೊದಲು ಮನೆಗೆ ಹೋಗಿ ಮುಟ್ಟಿ ಚೆನ್ನಾಗಿ ಇಲ್ಲಂತಂದ್ರೆ ಮನೆ ಒಂದು ಸ್ವಲ್ಪ ತೋರಿಸ್ಕೊಂಡ್ರೆ ನನ್ನ ಜಡ್ಡನ ನಂದು ಜಡ್ಡಾಡು ಹೋಗ್ಬಿಡ್ತೈತೆ ನನಗೆ. ಈಗ ಟೈಮ್ ಭಾಳ ಆಗೈತಿ. ನಾನು ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸತ್ತೇನೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಜೊತೆ.